ಅಣ್ಣ ನಾನು ಕನ್ನಡ ಕಲಿಯಬೇಕು ಅಣ್ಣ, ನನಗೆ ಕನ್ನಡ ಲ್ಯಾಂಗ್ವೇಜ್ ಕಲಿಯಬೇಕು ಅಂತ ತುಂಬ ಇಷ್ಟ. ಟೆಲ್ ಮಿ ಈಸಿ ವೇಸ್ ಅಣ್ಣ. ಏಯ್ ಮಲ್ಲುಕುಟ್ಟಿ, ಕನ್ನಡ ಲ್ಯಾಂಗ್ವೇಜ್ ಕಲಿಬೇಕಾ? ನಮ್ಮ ಕನ್ನಡ ಲ್ಯಾಂಗ್ವೇಜು ವೆರಿ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಇನ್ ಮೈ ಕಂಟ್ರಿ. ತುಂಬಾ ಹಳೆಯ ಭಾಷೆ. ಈ ಭಾಷೆ ಮೇಲೆ ಈಗಲೂ ಕೂಡ ಪುರಾವೆ ತಜ್ಞರು ಇನ್ನೂ ಕೂಡ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಕೆಲವೊಂದು ಶಾಸನಗಳಿವೆ, ಅದು ಶಾಸನಗಳು ಭೂಮಿಯಲ್ಲಿ ಊತೋಗಿವೆ. ಆ ಊತೋಗಿರೋ ಶಾಸನಗಳನ್ನ ಹೊರಗಡೆ ತೆಗೆದು ಈಗಲೂ ಅದರ ಮೇಲೆ, ಆ ಬರಹದ ಮೇಲೆ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಇದು ಕೆದಕದಷ್ಟು ಇದು ಆಳ ಇತಿಹಾಸ ಸಿಗ್ತಾನೆ ಇದೆ ಈ ಕನ್ನಡ ಭಾಷೆ ಬಗ್ಗೆ. ಅಷ್ಟೊಂದು ಹಳೆ ಲ್ಯಾಂಗ್ವೇಜು ನಮ್ಮ ಕನ್ನಡ. ಈ ಭಾಷೆನ ಕಲಿಯೋದು ನಿಮ್ಮ ಕೈಯಲ್ಲಿ ಅಷ್ಟೊಂದು ನಿಮ್ಗೆ ಈಸಿ ಅಲ್ಲ, ತುಂಬಾ ಕಷ್ಟ ಇದೆ. ಬಟ್ ನೀವ್ ಏನ್ ಮಾಡ್ಬೇಕಂದ್ರೆ, ನೀವು ಕೇರಳದಿಂದ ಬಂದಾಗ ಒಂದು 5 years ಇಲ್ಲೇ ನೀವು ಸ್ಟೇ ಮಾಡಬೇಕು. ಸ್ಟೇ ಮಾಡಿ ಈ ನಮ್ಮ ಕರ್ನಾಟಕದ ಜನರ ಜೊತೆ ನೀವು ಮಿಂಗಲ್ ಆಗಿ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡಿ ಮಾತಾಡೋದನ್ನ ಈಸಿಯಾಗಿ ಕಲಿಬಹುದು. ನೀವು ಜಾಸ್ತಿ ಕಮ್ಯುನಿಕೇಶನ್ ಕನ್ನಡದಲ್ಲಿ ಮಾತಾಡೋದಕ್ಕೆ ನೀವು ಟ್ರೈ ಮಾಡಿದಾಗ ನೀವು ಬೇಗ ಕಲಿಬಹುದು. ಅದಾದ್ಮೇಲೆ ಕೆಲವೊಂದು ಆಪ್ಸ್, ಬುಕ್ಸ್ ಇದೆಲ್ಲ ಇದೆ, ಇದನ್ನೆಲ್ಲ ನೀವು ಬಳಸ್ಕೊಂಡು ಕೂಡ ಈಸಿಯಾಗಿ ಕಲಿಬಹುದು ನಮ್ಮ ಕನ್ನಡ ಭಾಷೆನ. ಓಕೆ ಅಣ್ಣ. ಅಣ್ಣ, ಈ ಕನ್ನಡ ಪೀಪಲ್ಗೆ ಇಂಪ್ರೆಸ್ ಮಾಡಕ್ಕೆ ನೀವು ಟ್ರಿಕ್ಸ್ ಇದೆಯಾ? ಓಕೆ, ಕನ್ನಡ ಫೀಮೇಲ್ಸ್ ಹತ್ರ ಹೋಗಿ ನೀವು ಅಕ್ಕ ಅಂತ ಮಾತಾಡಿದ್ರೆ ಖಂಡಿತ ಅವರು ಕ್ಲೀನ್ ಬೋರ್ಡ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಕನ್ನಡ ಮೇಲ್ಸ್ ಹತ್ರ ಹೋಗಿ ಅಣ್ಣ ಅಂತ ನೀವು ಮಾತಾಡಿದ್ರೆ ಕ್ಲೀನ್ ಅವ್ರು ಬೋಲ್ಡ್ ಆಗ್ತಾರೆ. ಹಾಗಾಗಿ ನಿಮ್ಗೆ ಏನ್ ಹೆಲ್ಪ್ ಬೇಕು ಅದನ್ನ ಅವರು ಮಾಡ್ಕೊಡ್ತಾರೆ. ದಟ್ಸ್ ಇಟ್, ಈಸಿ ವೇ. ಸೂಪರ್ ಅಣ್ಣ.